ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೆಮೋ ವಿಡಿಯೋದಲ್ಲಿ 4ನೇ ಸ್ಟೆಪ್ ಹೇಳ್ಕೊಟ್ಟಂತಹ ಸ್ಕ್ರೀನ್ ವರ್ಕನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಸೊ ತುಂಬ ಜನ ಡೆಮೋ ವಿಡಿಯೋಸ್ನ ಹಾಕಿ ಅಂತ ಕೇಳ್ತಾ ಇದ್ರಿ. ಡೆಮೋ ವಿಡಿಯೋಸ್ ಬಂದ್ಬಿಟ್ಟು ಡಿಲೀಟ್ ಆಗಿದೆ. ಸೊ ಕರೆಕ್ಟಾಗಿ ಅವರು ಹೇಳ್ಕೊಡೋ ಟೈಮಲ್ಲಿ ವಿಡಿಯೋ ಕೂಡ ಮಾಡ್ಕೊಳ್ಲಿಕ್ಕೆ ಅಷ್ಟೊಂದು ಚೆನ್ನಾಗಾಗಲಿಲ್ಲ, ಕ್ಲಿಯರಾಗಿ ಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಡಿಲೀಟ್ ಮಾಡಿದ್ದೆ. ಸೊ ಅದೇ ಸ್ಟೆಪ್ಪಲ್ಲೇ ಅವ್ರೇನು ಹೇಳ್ಕೊಟ್ಟಿದ್ದಾರೆ ಅದನ್ನು ಒಂದೊಂದೇ ವಿಡಿಯೋನ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಅಂದರೆ ಫಸ್ಟು ನಮಗೆ ಹೇಳ್ಕೊಟ್ಟಿದ್ದು ಬಾಬಿನ್ಗೆ ದಾರ ಹೇಗೆ ಸುತ್ತೋದು ಅನ್ನೋದನ್ನು ಆ ವಿಡಿಯೋ ಕೂಡ ನಾನೀಗ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಸೂಜಿಗೆ ದಾರವನ್ನು ಹಾಕೋ ವಿಡಿಯೋ ಸೆಕೆಂಡ್ ಸ್ಟೆಪ್ ಹೇಳ್ಕೊಟ್ಟಿದ್ದು, ಸೊ ಅದನ್ನು ಕೂಡ ಹಾಕಿದ್ದೀನಿ. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಫ್ರೇಮ್ ಹೇಗೆ ಕೂರಿಸೋದು ಅನ್ನೋದನ್ನು ಅವ್ರು ಹೇಳ್ಕೊಟ್ಟಿದ್ದು ನಮಗೆ. ಸೊ ಥರ್ಡ್ ಡೆಮೋ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಮೂರು ಸ್ಟೆಪ್ ಆದ ನಂತರದಲ್ಲಿ, ಈ ಮೂರು ಡೆಮೋ ವಿಡಿಯೋಸ್ ಸ್ಟೆಪ್ ಆದ ನಂತರದಲ್ಲಿ ಸ್ಕ್ರೀನ್ ವರ್ಕನ್ನು ಹೇಗೆ ಮಾಡೋದು ಅನ್ನೋದನ್ನು ಅವರು ನಮಗೆ ಹೇಳ್ಕೊಟ್ಟಿದ್ದು. ಸೊ ಸ್ಕ್ರೀನ್ ವರ್ಕನ್ನು ಮಾಡೋಕ್ಕೆ ಇವತ್ತು ನಾವು 4ನೇ ಸ್ಟೆಪ್ ಆಗಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಸ್ವಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಸ್ವಿಚ್ಚನ್ನು ಬೋರ್ಡ್ಗೆ ಕೂಡ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇರುತ್ತೆ ಸೈಡಿಗೆ, ಆ ಬಟನನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಿಚ್ ಆನ್ ಮಾಡಿದ ತಕ್ಷಣದಲ್ಲೇ. ಸೊ ಈ ಬ್ಲ್ಯಾಕ್ ಕಲರ್ ಬಟನನ್ನು ಆನ್ ಮಾಡಿದ ತಕ್ಷಣ ನಮಗೆ ಮಷೀನು ಆನ್ ಕೂಡ ಆಗುತ್ತೆ. ಆನ್ ಆದಮೇಲೆ ನೀವು ನೋಡ್ಬೋದು, ನಾನಿಲ್ಲಿ ವರ್ಕನ್ನು ಮಾಡಿದ್ದೆ ಅಲ್ವಾ, ಸೊ ಹಾಗೆ ಉಳ್ಕೊಂಡಿದ್ದೆ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಫ್ರೇಮ್ ಬಂದು ಅದರ ತಕ್ಕಂಗೆ ಕೂತ್ಕೊಳ್ಳುತ್ತೆ. ನಾವು ಯಾವ ಫ್ರೇಮ್ ಹಾಕಿರ್ತೀವಿ ಅದು. ನಿಮಗೆ 4ರಿಂದ 5 ಫ್ರೇಮ್ಸನ್ನು ಕೊಟ್ಟಿರ್ತಾರೆ. ನಿಮಗೆ ಯಾವ ಫ್ರೇಮ್ ಬೇಕೋ ಅದನ್ನು ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ ಫಸ್ಟ್ ಸಿಂಪಲ್ ಡಿಸೈನ್ಸನ್ನು ಮಾಡೋದನ್ನು ತೋರಿಸ್ತಾ ಇರೋದ್ರಿಂದ ಸಣ್ಣ ಫ್ರೇಮನ್ನು ಹಾಕ್ಕೊಂಡಿದ್ದೀನಿ. ಫಸ್ಟ್ ಸ್ಕ್ರೀನ್ ಹೀಗೆ ಬಂದಾಗ ಫಸ್ಟ್ ಒನ್ ಬಂತಲ್ವ, ಆ ಒಂದು ಫ್ಲವರ್ ಡಿಸೈನ್ ಏನಪ್ಪ ಅಂತಂದರೆ, ಈ ಮಿಷನಲ್ಲೇ ನಿಮಗೆ ಕೆಲವೊಂದು ಡಿಸೈನ್ಸನ್ನು ಕೊಟ್ಟಿರ್ತಾರೆ. ಸೊ ಆ ಡಿಸೈನ್ಸನ್ನು ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. 3 ಪಾರ್ಟಲ್ಲಿ ಕೊಟ್ಟಿರ್ತಾರೆ. ನೀವು ಮುಂದೆ ಹೋಗಿ ನೋಡ್ಬೋದು, 3 ಪಾರ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಈ 3 ಪಾರ್ಟಲ್ಲಿ ಕೊಟ್ಟಿರೋದನ್ನು ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬಿಟ್ಟು ಅಲ್ಲೇ ನೀವು ಡಿಸೈನನ್ನು ಮಾಡ್ಕೊಳ್ಬೋದು. ಫಸ್ಟ್ ಈ ಒಂದು ಡಿಸೈನ್ಸು ನಿಮಗೆ ಮಷೀನಲ್ಲೇ ಅವೈಲೇಬಲ್ ಆಗಿರುತ್ತೆ. ನೀವು ಯಾವುದು ಎಕ್ಸ್ಟ್ರಾ ಮೆಮೊರಿ ಕಾರ್ಡೆಲ್ಲ ಹಾಕುವಂಥ ಅವಶ್ಯಕತೆ ಇರಲ್ಲ. ಇದು ಯಾವಾಗಲೂ ಕೂಡ ಮಷೀನಲ್ಲೇ ಇರುತ್ತೆ. ಇದನ್ನು ನೀವು ಕಲಿಯೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ಫಸ್ಟ್ ಒನ್ ಅದಾಗಿತ್ತು. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಮ ನೇಮನ್ನು ನೀವು ಹಾಕ್ಕೊಳ್ಳೋದಾಗಿರುತ್ತೆ. ಇಲ್ಲಿ ನೇಮನ್ನು ಹೇಗೆ ಅಂತಂದರೆ, ಈ ಫಸ್ಟ್ ಒನ್ ತೋರಿಸ್ತಾ ಇದ್ದೀವಲ್ವ ನಾವು, ಎ ಅಂತ ಬಂದಿದೆ ಅಲ್ವಾ, ಅದೇನಪ್ಪ ಅಂತ ಅಂದರೆ, ಈ ಎ ಅಂತ ಬಂದಿದೆ ಅಲ್ವಾ, ಅದು ಡಿಸೈನ್ಸನ್ನು, ಅಂದರೆ ನಿಮಗೆ ಯಾವ ಥರ ಲೆಟರ್ ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರುತ್ತೆ. ಅಂದರೆ ಇವಾಗ ನಿಮಗೆ ಡಿಸೈನ್ಸ್ ಬೇರೆ ಬೇರೆ ಥರ ಬೇಕಾಗಿರುತ್ತೆ ಅಲ್ವಾ, ಸೊ ಆ ಥರ ನೀವು ಯಾವ್ದು ಬೇಕಾದರೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ನೋಡ್ಬೋದು ನೀವು, ನಿಮಗೆ ಯಾವ ಥರ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಬಂದುಬಿಟ್ಟು ಇದು ಅಡ್ಡ ಬೇಕಾ ಅಥವಾ ಉದ್ದ ಬೇಕಾ ಅನ್ನೋದನ್ನು ತೋರಿಸೋದಾಗಿರುತ್ತೆ. ಇವಾಗ ನಾನು SML ತೋರಿಸ್ತಾ ಇದ್ದೀನಲ್ವ, ಅದು ಸ್ಮಾಲು, ಬಿಗ್ಗು ಮತ್ತು ಲಾರ್ಜ್ ಸೈಜಲ್ಲಿ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಮಾಡ್ಕೊಳ್ಬೋದು. ಸ್ಮಾಲ್ ಬೇಕಾದರೆ ಸ್ಮಾಲ್ ಬರುತ್ತೆ, ಲಾರ್ಜ್ ಬೇಕಾದರೆ ಲಾರ್ಜ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಲ್ಫಾಬೆಟಿಕ್ಕು ಬಿಗ್ಗು ಮತ್ತು ಸ್ಮಾಲ್ ಲೆಟರ್ಸನ್ನು ತಗೊಳ್ಳೋದಾಗಿರುತ್ತೆ. ಸೊ ಈ 4 ಸ್ಟೆಪ್ಪು ಕೂಡ ಆಲ್ಫಾಬೆಟಲ್ಲಿ ನಿಮಗೆ ಬರುವಂತಹ 4 ಸ್ಟೆಪ್ಸ್ ಆಗಿರುತ್ತೆ. ನೀವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇದು ಬಂದು ನಾವು ಏನಿವಾಗ ನೇಮ್ ಆರ್ಟ್ಗಳನ್ನ ಮಾಡಲಿಕ್ಕೆ ಹೇಳ್ತಾರಲ್ವ, ಅದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೇಮ್ ಆರ್ಟ್ಗಳನ್ನ ಮಾಡಲಿಕ್ಕೆ ಕೆಲವೊಬ್ಬರು ಹೇಳ್ತಾರೆ, ಅಂದರೆ ಈ ಸ್ಕೂಲ್ಗಳಿಗೆಲ್ಲ ಲೋಗೋ ಹಾಕಲಿಕ್ಕಾಗಿರ್ಬೋದು ಅಥವಾ ನೇಮ್ಗಳನ್ನ ಹಾಕಲಿಕ್ಕಾಗಿರ್ಬೋದು ಹೇಳ್ತಾರೆ. ಆಗ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ಸು ಮತ್ತು ಆಲ್ಫಾಬೆಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ವರ್ಕನ್ನು ಕೂಡ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಆಲ್ಫಾಬೆಟಿಕನ್ನು ಹೇಗೆ ಮಾಡೋದು ಅನ್ನೋ ಒಂದು ವಿಡಿಯೋ ಆಗಿರುತ್ತೆ, ಅಂದರೆ ಸ್ಟೆಪ್ ಆಗಿರುತ್ತೆ. ಫಸ್ಟ್ ನಾವು ಏನು ಈ ಮಷೀನಲ್ಲೇ ಒಂದಿಷ್ಟು ಡಿಸೈನ್ಸನ್ನು ಕೊಟ್ಟಿದ್ರು, ಅದನ್ನು ನೋಡಿದ್ವಿ. ಸೆಕೆಂಡ್ ಬಂದ್ಬಿಟ್ಟು ಈ ಒಂದು ಆಲ್ಫಾಬೆಟಿಕನ್ನು ನೋಡಿದ್ವಿ. ಸೊ ಇವಾಗ ನೆಕ್ಸ್ಟ್ ನಾವು ಏನು ನೋಡಬೇಕಪ್ಪ ಅಂತಂದರೆ, ಫ್ರೇಮ್ ನೋಡಬೇಕಾಗುತ್ತೆ. ನಾವು ಫ್ರೇಮನ್ನು ನೋಡೋಣ. ಸೊ ಇದು ಹಳೆ ಡಿಸೈನ್ಸು, ಹೋಗ್ತಾ ಇಲ್ಲ ಅದಿರಲಿ. ನೆಕ್ಸ್ಟು ಫ್ರೇಮಿಗೆ ಹೋಗೋಣ ನಾವು.
ಈ ಫ್ರೇಮಿಗೆ ಹೋಗ್ಬಿಟ್ಟು ನಾವು ಫಸ್ಟ್ ನಾವು ಯಾವ ಫ್ರೇಮನ್ನು ಹಾಕ್ಕೊಂಡಿದ್ದೀವಿ ಅನ್ನೋ ಒಂದು ಕಾಮನ್ ಸೆನ್ಸ್ ನಮಗೆ ಯಾವಾಗಲೂ ಕೂಡ ತಲೆಯಲ್ಲಿರಬೇಕು. ನಾವು ಯಾವ ಫ್ರೇಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಫ್ರೇಮ್ ಬಿಟ್ಟು ನೀವು ಈಗ ಚಿಕ್ಕದು ಹಾಕ್ಕೊಂಡು ದೊಡ್ಡ ಫ್ರೇಮ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಫ್ರೇಮಿಂದ ಹೊರಗೆ ಡಿಸೈನ್ ಹೋಗುತ್ತೆ, ಫ್ರೇಮ್ ಮೇಲೆಲ್ಲ ಸೂಜಿ ಬರ್ತಾ ಹೋಗುತ್ತೆ, ಸೂಜಿ ಮುರಿದು ಹೋಗುವಂಥ ಚಾನ್ಸ್ ಇರುತ್ತೆ. ಸೊ ನಾನು ಫಸ್ಟ್ ಒನ್ ಇದೆಯಲ್ವಾ ಆ ಒಂದು ಫ್ರೇಮನ್ನು ಹಾಕ್ಕೊಂಡಿದ್ದೀನಿ. ಅಂದರೆ 140 × 140 ಫ್ರೇಮನ್ನು ನಾನು ಚಿಕ್ಕ ಫ್ರೇಮ್ ಅಂದರೆ ಅಲ್ಲೇ ಇರುವಂತಹ ಡಿಸೈನ್ಸ್ ತೋರಿಸ್ಲಿಕ್ಕಲ್ವ, ಹಾಗಾಗಿ ಒಂದು ಚಿಕ್ಕ ಫ್ರೇಮನ್ನು ನಾನು ಹಾಕ್ಕೊಂಡಿದ್ದೀನಿ. ಸೊ ಆ ಚಿಕ್ಕ ಫ್ರೇಮನ್ನು ನಾನು ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು, ನಿಮಗೆ ಮೇನಾಗಿ ನಿಮಗೆ ಬ್ಲೌಸ್ಗೆ ಈ ಒಂದು ಫ್ರೇಮು ಯೂಸ್ ಆಗ್ತಾ ಹೋಗುತ್ತೆ. ಬ್ಲೌಸ್ಗೆ ಯೂಸ್ ಆಗುವಂತಹ ಫ್ರೇಮ್ ಇದು. ಬಟ್ ನಾನಿವಾಗ ಚಿಕ್ಕದನ್ನೇ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇವಾಗ ನಾವು ನೆಕ್ಸ್ಟ್ ಒಂದು ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು ನಿಮಿಷ. ಓಕೆ, ಈ ಫ್ರೇಮನ್ನು ನಾವು ಯಾವ ಫ್ರೇಮ್ ಹಾಕೊಂಡಿದ್ವೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾಯಿತು. ಇವಾಗ ಡಿಸೈನನ್ನು ಯಾವುದಾದ್ರೂ ಒಂದು ಡಿಸೈನನ್ನು ನಾವು ಸೆಲೆಕ್ಟನ್ನು ಮಾಡ್ಕೊಳ್ಳೋಣ. ಸೊ ಯಾವುದಾದ್ರೂ ಒಂದು ನಿಮ್ಗೆ ಇಷ್ಟ ಆಗಿರುವಂತಹ ಯಾವುದಾದ್ರೂ ಒಂದು ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಟರ್ಫ್ಲೈಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಟರ್ಫ್ಲೈಯನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಬಟರ್ಫ್ಲೈ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ನೇದು ನಿಮಗೆ ಇಲ್ಲಿ ಫ್ರೇಮು ಅಂತ ಗೊತ್ತಾಯಿತು. ಇವಾಗ ಸೆಕೆಂಡ್ನೇದು ಏನು ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಸೆಕೆಂಡ್ ಒಂದು ಬಂದ್ಬಿಟ್ಟು ಕಾಪಿ ಮಾಡೋದಾಗಿರುತ್ತೆ. ಅಂದರೆ ನಿಮಗೆ ಡಬಲ್ ಡಿಸೈನ್ಸ್ ಬೇಕು ಅಂತಂದರೆ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ನಾವು ಎಷ್ಟು ಸತಿ ಕ್ಲಿಕ್ ಮಾಡ್ತೀವೋ ಅಷ್ಟು ಡಿಸೈನ್ಸು ಕಾಪಿ ಆಗ್ತಾ ಹೋಗುತ್ತೆ. 4 ಸತಿ ಕ್ಲಿಕ್ ಮಾಡಿದೆ, 4 ಡಿಸೈನು ಕಾಪಿ ಆಯಿತು. ಸೊ ಇದು ಕಾಪಿ ಮಾಡ್ಕೊಳ್ಳೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಡಿಲೀಟ್ ಮಾಡೋದು. ನಿಮಗೆ ಬೇಡ ಅಂತ ಹೇಳಿದರೆ ಡಿಲೀಟನ್ನು ಕೂಡ ಆಪ್ಷನ್ ಇದೆ, ಅದನ್ನು ಕೂಡ ಮಾಡ್ಬೋದು. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಚಿಕ್ಕದು ಮತ್ತು ದೊಡ್ಡದನ್ನು ಮಾಡ್ಕೊಳ್ಳೋದಾಗಿರುತ್ತೆ. ಇದು ಮಿನಿಮಮ್ಮು ಅಂತಂದರೆ 80 ತನಕ ಚಿಕ್ಕದಾಗುತ್ತೆ ಅಷ್ಟೇ, ಅದಕ್ಕಿಂತ ಕೆಳಗೆ ಚಿಕ್ಕದಾಗೋದೇ ಇಲ್ಲ ಇದು. ಸೊ ನೋಡ್ಬೋದು 80 ತನಕ ಆಯಿತು. ಇನ್ನು ದೊಡ್ಡ ಮಾಡ್ಕೋಬೇಕು ಅಂದರೆ 120 ತನಕ ಲಾಸ್ಟ್ ಇರುತ್ತೆ. 120 ತನಕ ಮಾತ್ರ ನಾವು ಇದನ್ನು ದೊಡ್ಡದು ಮಾಡ್ಕೋಬೇಕು, ಅದಕ್ಕಿಂತ ದೊಡ್ಡದಾಗಲ್ಲ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 120, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಾನು 110 ಮಾಡ್ಕೊಳ್ತೀನಿ, 80 ಮಾಡ್ಕೊಳ್ತೀನಿ ಚಿಕ್ಕದು, ಅಂದರೆ ನಿಮಗೆ ತೋರಿಸ್ಲಿಕ್ಕೆ ಬೇಗ ಆಗುತ್ತಲ್ವ, ಹಾಗಾಗಿ ನೋಡ್ಬೋದು. ಇವಾಗ ಇದು ರೊಟೇಷನ್ನು ನಿಮಗೆ. ಸೊ ಸ್ಕ್ರೀನು ಫುಲ್ ಬಂದಿಲ್ಲ, ಸಾರಿ. ಇಲ್ಲಿ 45 ಡಿಗ್ರಿ ಮತ್ತು 1% ಡಿಗ್ರಿ ಅಂತ ಇದೆ. 45 ಡಿಗ್ರಿ ಅಂತಂದರೆ 45 ಡಿಗ್ರಿ ತನಕ ಇದು ತಿರುಗ್ತಾ ಹೋಗುತ್ತೆ. ನಿಮಗೆ 45 ಡಿಗ್ರಿ ಬಲಕ್ಕೆ ಬೇಕು ಅಂದರೆ ಬಲಕ್ಕೆ, ಎಡಕ್ಕೆ ಬೇಕಂದರೆ ಎಡಕ್ಕೆ ತಿರುಗುತ್ತೆ. ನಿಮಗೆ ಅಷ್ಟೊಂದು ಬೇಡ, ಒಂದೊಂದೇ ಡಿಗ್ರಿ ಆಗಬೇಕು ಅಂತಂದರೆ ಇಲ್ಲಿ ಒಂದು ಡಿಗ್ರಿದು ಇದೆ. ಸೊ ಬಲಕ್ಕಂದರೆ ಬಲಕ್ಕೆ, ಎಡಕ್ಕಂದರೆ ಎಡಕ್ಕೆ ನೀವು ತಿರುಗಿಸ್ಕೊಳ್ಬೋದಾಗುತ್ತೆ. ನೋಡಿ ಕಾಣಿಸ್ತಾ ಇರ್ಬೋದು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲಿಪ್. ಇದು ಅಂದರೆ ಮೇಲೆ ಇರೋದು ಕೆಳಗೆ ತಿರುಗುತ್ತೆ, ಕೆಳಗೆ ಇರೋದು ಮೇಲೆ ತಿರುಗುತ್ತೆ. ಅದರ ನೆಕ್ಸ್ಟ್ ಇರೋದು ಎಡ ಇದ್ದಿದ್ದು ಬಲ ತಿರುಗುತ್ತೆ, ಬಲ ಇದ್ದಿದ್ದು ಎಡ ತಿರುಗುತ್ತೆ. ಆ ಥರ ಫ್ಲಿಪ್ ಮಾಡ್ಕೊಳ್ಳೋದು, ನಿಮಗೆ ಯಾವ ಕಡೆ ಬೇಕೋ ಆ ಕಡೆ. ಸೊ ಇದಿಷ್ಟು ಇದರಲ್ಲಿರುವಂತಹ ಸೆಟ್ಟಿಂಗ್ಸ್ ಆಗಿತ್ತು. ಸೊ ಇದೆಲ್ಲ ಸೆಟ್ಟಿಂಗ್ಸ್ ಆದಮೇಲೆ ನಾವೇನು ಮಾಡಬೇಕು, ಓಕೆ ಕೊಡಬೇಕು. ಇದೆಲ್ಲ ಬೇಡ, ಇದೆಲ್ಲ ಮಿಸ್ ಆಗಿ ನಾನು ಆನ್ ಮಾಡಿದ್ದು. ಸೊ ಇದೆಲ್ಲ ಬೇಡ, ಅಷ್ಟು ಕೊಟ್ಟಾದಮೇಲೆ ಓಕೆ ಕೊಟ್ಬಿಡಿ. ಸೊ ಓಕೆ ಕೊಟ್ಟಾದಮೇಲೆ ನಿಮಗೆ ಪ್ರೆಷರ್ ಫುಟನ್ನು ಎತ್ತಲಿಕ್ಕೆ ಹೇಳುತ್ತೆ. ಸೊ ಎತ್ತಿ ಒಂದು ಸರಿ ಕೆಳಗೆ ಹಾಕ್ಬಿಟ್ಟು ತೋರಿಸಿ. ಇಲ್ಲಿ ನಿಮಗೆ ಡಿಸೈನ್ಸು ಯಾವ್ಯಾವ ಕಲರಲ್ಲಿ ಬರುತ್ತೆ ಅಂತ ತೋರಿಸುತ್ತೆ. ಇದು ಒಂದೇ ಡಿಸೈನ್ ಆಗಿರೋದ್ರಿಂದ ತೋರಿಸಿಲ್ಲ. ಯಾವಾಗಾದರೂ ಬ್ಲೌಸ್ ಹೊಲಿಯುವಾಗ ನಾನಲ್ಲಿ ನಿಮಗೇನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇದೆಷ್ಟು ಆದಮೇಲೆ ಪ್ರೆಷರ್ ಫುಟನ್ನು ಕೆಳಗೆ ಇಳಿಸ್ಬಿಟ್ಟು ಮಷೀನನ್ನು ಆನ್ ಮಾಡಿದರೆ ನಿಮಗೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ವರ್ಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ.
ಈ ಒಂದು ಬಟರ್ಫ್ಲೈ ಡಿಸೈನು ಕಂಪ್ಲೀಟ್ ಆಗಿದೆ. ಸೊ ಬಾಬಿನನ್ನು ನೀಟಾಗಿ ಸುತ್ಕೋಬೇಕಾಗುತ್ತೆ. ಇದಿಷ್ಟು ಮಷೀನಲ್ಲೇ ಇರುವಂತಹ ಡಿಸೈನ್ಸನ್ನು ಹೇಗೆ ಸೆಲೆಕ್ಟ್ ಮಾಡಿಬಿಟ್ಟು ವರ್ಕ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.